ಸಣ್ಣ ಹುಡುಗಿ ಓದ್ಕೋತಿರೋಳು ನಮ್ಮ ಮೇಲಿನ ಸೇಡನ್ನ ದೇವಿ ನಿಧಿ ಮೇಲೆ ತೀರಿಸ್ಕೊಂಡ್ಬಿಟ್ರೆ ಆ ಕಡೆ ರಚನಾನು ಜೀವನ ಪೂರ್ತಿ ಕೊರಗಬೇಕು. ನಾನು ಒದ್ದಾಡ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ತೇಜಾನು ಆರ್ತಿನೂ ಸಂಭಾಳಿಸಕ್ಕಾಗುತ್ತಾ? ಯಾವ ಧೈರ್ಯದ ಮೇಲೆ ಹೋಗಿದ್ದೆ ಅಲ್ಲಿ ನೀನು? ಪಾಪ ನಿಧಿ ಅವ್ರ ಅಕ್ಕನ್ಗೆ ಹೆಲ್ಪ್ ಮಾಡಕ್ ಹೋಗಿ ನನ್ನಿಂದ ಬಯಸ್ಕೊಂಡ್ಲು. ನಾನು ಅವಳ ಮೇಲೆ ಕೈ ಎತ್ತಬಾರ್ದಾಗಿತ್ತು. ಏನ್ ಮಾಡ್ಲಿ, ಆ ದೇವಿ ನನ್ನನ್ನ ನೆಮ್ಮದಿಯಿಂದ ಇರೋದಕ್ಕೆ ಬಿಡ್ತಿಲ್ವೇ? ಕಣ್ಮುಂದೆ ಯಾವಾಗ್ಲೂ ಮಾಧುರಿ ಸಾವು, ಆ ದಿಂಬಿನ ಕವರೇ ಬಂದ್ ಹೋಗ್ತಿದೆ. ಅವಳಿಂದ ನಾನ್ ತಪ್ಪಿಸ್ಕೋಬೇಕು, ರಚನಾನ್ ಹೇಗಾದ್ರೂ ಕಾಪಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ಈ ನಿಧಿನೂ ಬಂದು ಅಪಾಯಕ್ಕೆ ಸಿಗಾಕೋತಿದ್ದಾಳೆ. ಅವಳ ಮೇಲೆ ದೇವಿ ಕಣ್ಣೇನಾದ್ರೂ ಬಿದ್ರೆ ಸಣ್ಣ ಹುಡುಗಿ ಓದ್ಕೋತಿರೋಳು ನಮ್ಮ ಮೇಲಿನ ಸೇಡನ್ನ ದೇವಿ ನಿಧಿ ಮೇಲೆ ತೀರಿಸ್ಕೊಂಡ್ಬಿಟ್ರೆ ಆ ಕಡೆ ರಚನಾನು ಜೀವನ ಪೂರ್ತಿ ಕೊರಗಬೇಕು. ನಾನು ಒದ್ದಾಡ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ತೇಜಾನು ಆರ್ತಿನೂ ಸಂಭಾಳಿಸಕ್ಕಾಗುತ್ತಾ? ಇಲ್ಲ, ದೇವಿ ಜೊತೆ ಗುದ್ದಾಟ ಏನೇ ಇದ್ರೂ ಅದ್ ನನ್ಗೆ ಇರ್ಲಿ. ಇದರಲ್ಲಿ ರಚನಾ ಆಗ್ಲಿ ನಿಧಿ ಆಗ್ಲಿ ಇನ್ವಾಲ್ವ್ ಆಗೋದು ಬೇಡ. ಹೇಗ್ ತಪ್ಪಿಸ್ಲಿ ಅವರನ್ನ? ರಚನಾ ಹತ್ರ ಇನ್ನೊಂದ್ಸಲ ಮಾತಾಡ್ತೀನಿ. ಸರ್ಕಾರಿ ಅಧಿಕಾರಿಗಳಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರೆ ಏನಾಗುತ್ತೆ? ಅವ್ರಿಗೂ ಶಿಕ್ಷೆ ಆಗತ್ತೆ. ಇಲ್ಲೂ ಅದೇ ಪಾಲಿಸಿ. ನೀನ್ ಬೇಕಾದ್ರೆ ದೇವಿ ಜೊತೆ ಹೋಗ್ಬಿಟ್ಟು ಒಂದಿನ ಕೆಲಸ ಮಾಡ್ಕೊಂಡ್ ಬಾ, ನಮ್ಗೇನು ಅಭ್ಯಂತರ ಇಲ್ಲ. ಬಿಟ್ರೆ ನನ್ನ ಮಕ್ಕಳು ನನ್ನನ್ನು ಮಾರ್ಕೆಟ್ಗೆ ಮೂಟೆ ಹೊರೋದು ಕಳಿಸ್ಬಿಡಂಗಿದ್ದಾರೆ. ಯಪ್ಪ, ಸುಮ್ಮನಿರೋದೇ ಒಳ್ಳೇದು. ರಚನಾ, ಯಾತಕ್ಕೂ ಈ ಶಿಕ್ಷೆ ಬಗ್ಗೆ ನೀನು ಒಂದ್ಸಲ ಯೋಚನೆ ಮಾಡೋದು ಒಳ್ಳೇದು ಅಂತ ನನ್ನ ಭಾವನೆ. ಸಂಜೀವಣ್ಣ, ನಿನ್ ಮಾತನ್ನ ನಾನು ಒಪ್ಪಲ್ಲ. ಶಿಕ್ಷೆನ ನಾನು ಶುದ್ಧವಾದ ಮನಸ್ಸಿಂದ ಒಪ್ಕೊಂಡಾಗಿದೆ. ಅಲ್ಲ ದೇವಿ, ಅಣ್ಣ, ಈ ಮನೆ ಒಳಿತಿಗೆ ಅಂತಲೇ ದೊಡ್ಡಪ್ಪ ಮಾಡಿರೋ ಕಾನೂನನ್ನ ನಾನು ಮುರಿಯಲ್ಲ. ದೇವಿ ಅಂದ್ರೆ ದೇವಿ, ನೀವ್ ಹೇಳಿದ್ ಕರೆಕ್ಟೇ ಜೀವ. ಕರ್ತವ್ಯ ಇನ್ನೊಂದ್ ಹೆಸರು ದೇವಿ. ದೇವಿ, ಒಳ್ಳೆ ಮುಹೂರ್ತ ಶುರು ಆಗಿದೆ, ನೀವು ಹೊರಡಿ. ಒಂದ್ ನಿಮಿಷ. ಕೀ ತಗೋ, ಕಾರಲ್ಲಿ ಹೋಗಿ ಕೆಲ್ಸನ ಬೇಗ ಮುಗಿಸ್ಕೊಂಬ. ಅಯ್ಯೋ ಅತ್ತೆ, ಕೊಡಿಲ್ಲ ಅದನ್ನ ನೀವು. ಏನತ್ತೆ ನೀವು ಕೆಲ್ಸ ಕೇಳಕ್ ಹೋಗೋರು ಈ ತರ ಕಾರಲ್ಲಿ ಹೋದ್ರೆ ಯಾರಾದ್ರೂ ಕೆಲ್ಸ ಕೊಡ್ತಾರಾ? ಪಾಯಿಂಟ್ ಸ್ಟೈಲ್ ಆಗಿ ಕಾರಲ್ಲಿ ಹೋಗಿ ಇಳಿದು ನಾನು ದಿನಗೂಲಿ ಮಾಡ್ತೀನಿ ಅಂದ್ರೆ ಯಾರಾದ್ರೂ ಕೆಲಸ ಕೊಡ್ತಾರ? ನಾನು ನಡ್ಕೊಂಡೇ ಹೋಗ್ತೀನಿ. ದೇವಿ, ರೂಲ್ಸ್ ಅನ್ನ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಈ ಕುಟುಂಬದ ಹೆಸರನ್ನ ಯೂಸ್ ಮಾಡಬಾರ್ದು. ಬಡವ್ರ ಮನೆ ಹೆಣ್ಮಗಳ ತರ ಕೆಲ್ಸಕ್ಕೆ ಹೋಗ್ಬೇಕು, ಕೆಲ್ಸ ಮಾಡಿ ಆ ದುಡ್ಡನ್ನ ತಂದ್ಕೊಡ್ಬೇಕು. ಅದನ್ನ ಬಿಟ್ಟು ಏಮಾರಿಸಿ ಫ್ರೆಂಡ್ಸ್ ಜೊತೆ ಸಿಟಿನೆಲ್ಲ ಸುತ್ತಿ ಕೈಯಲ್ಲಿರೋ ದುಡ್ಡನ್ನ ತಂದ್ಬಿಟ್ಟು ಇದು ದುಡ್ದಿದ್ದು ಅಂತ ಕೊಟ್ರೆ ಅದನ್ನ ನಾವು ಒಪ್ಪಕ್ಕಾಗಲ್ಲ. ಅದೇ ಗೊತ್ತಾಗತ್ತೆ ಅಲ್ವಾ? ಅದು ಹೇಗ್ ಗೊತ್ತಾಗತ್ತೆ? ನಾನ್ ಬೇಕಾದ್ರೆ ದೇವಿ ಜೊತೆ ಹೋಗಿ ಬರ್ತೀನಿ. ಅವಳಿಗೆ ಸೇಫ್ಟಿನೂ ಇರುತ್ತೆ, ಅವಳು ದುಡ್ದಿದ್ದಕ್ಕೆ ಸಾಕ್ಷಿನೂ ಇರುತ್ತೆ. ಕರೆಕ್ಟ್. ದೇವಿ, ನಿಮಗೇನು ಅಭ್ಯಂತರ ಇಲ್ಲ ಅಲ್ವಾ ಬಾಲ ನಿಮ್ ಜೊತೆ ಬರೋದಿಕ್ಕೆ? ಬಾಲ, ನೀವ್ ನಡೀರಿ. ಒಂದ್ 5 ನಿಮಿಷ ರೆಡಿ ಆಗ್ಬಿಟ್ಬಿಡ್ತೀನಿ.
ಕಪ್ಪು ಬಾ ಶೋರೂಮ್ಗೆ ಹೋಗೋಣ. ಇಲ್ಲ ಅಣ್ಣ, ನಂಗೆ ತಲೆ ನೋತಿದೆ, ನಾನು ಬರಲ್ಲ, ನೀನು ಹೋಗ್ಬಿಟ್ವಾ. ಫೈನ್, ಟೇಕ್ ಕೇರ್. ಅತ್ತೆ, ಬೇಜಾರ್ ಮಾಡ್ಕೋಬೇಡಿ. ದಾರಿ ತಪ್ಪದವ್ರನ್ನ ಸರಿ ದಾರಿಗೆ ತರೋದು ಈ ಮನೆ ಸೊಸೆ ಆಗಿ ನನ್ ಕರ್ತವ್ಯ ಅಲ್ವಾ? ಕಲ್ಪತರು ಮನೆ ಕರೆಕ್ಷನ್ ಇವತ್ತಿಂದ ಶುರು ಆಯ್ತು. ಹೋಗ್ತಾ ಹೋಗ್ತಾ ಇನ್ನು ಜೋರಾಗತ್ತೆ. ಬಸವಣ್ಣ, ನೀರು ಆಫ್ ಮಾಡಿ. ಅಮ್ಮ, ಹೇಗಿದ್ಯಾ? ಚೆನ್ನಾಗಿರೋದಕ್ಕೆ ನೀನ್ ಬಿಟ್ರೆ ತಾನೆ. ನಾನು ಮೇಲಿಂದ ಮೇಲೆ ನಿಂಗೆ ಹೇಳ್ತಾನೆ ಇದ್ದೀನಿ, ದೊಡ್ಡ CBI ಆಫೀಸರ್ ತರ ಬೇರೆ ವಿಷಯದಲ್ಲಿ ತಲೆ ಹಾಕ್ಬೇಡ, ತಲೆ ಉಳ್ಳೋಗುತ್ತೆ ಅಂತ. ಅರೆ ಕೇಳ್ತಾನೆ ಇಲ್ಲ ನೀನು. ಎಲ್ಲವನ್ನು ಎದುರಿಸ್ತೀನಿ, ಹೊಡಿತೀನಿ, ಬಡಿತೀನಿ, ನ್ಯಾಯನ ನೆಡ್ತೀನಿ ಅಂತ ಡೈಲಾಗ್ ಹೇಳ್ಕೊಂಡು ಹೋರಾಟ ಮಾಡೋದಕ್ಕೆ ಇದು ಸಿನಿಮಾ ಅಲ್ಲ. ನೀನು ಹೀರೋಯಿನ್ನು ಅಲ್ಲ, ಇದು ರಿಯಲ್ ಲೈಫ್ ರಚನಾ. ಅಡಿಗಡಿಗೆ ಕಲ್ಲು ಮುಳ್ಳೆ ಎದುರಾಗೋದಿಲ್ಲಿ. ಅಮ್ಮ, ನೀನ್ ಯಾಕೆ ನನಗೇನೋ ಆಗೋಗ್ಬಿಡುತ್ತೆ, ನನ್ ಕುಟುಂಬಕ್ಕೇನೋ ಆಗೋಗ್ಬಿಡುತ್ತೆ ಅಂತ ಕಲ್ಪನೆ ಮಾಡ್ಕೊಂಡು ಭಯ ಪಡ್ತಾ ಇದ್ಯಾ? ಆಕ್ಸಿಡೆಂಟ್ ಆಗಿ ಕೈಕಾಲ್ ಮುರ್ಕೊಂಡವ್ರಿಗೇನೆ ರಸ್ತೆ ಯಮನ್ ತರ ಕಾಣೋದು. ದಯವಿಟ್ಟು ನನ್ ಮಾತ್ ಕೇಳು. ಅಮ್ಮ, ನೀನ್ ಯಾರನ್ನ ನೋಡಿ ಹೆದರ್ಕೋತಾ ಇದೀಯಾ ಅಂತ ನನಗ್ ಗೊತ್ತು. ದೇವಿ, ಹಳೆ ದೇವಸ್ಥಾನ, ನಾಟ್ಯ, ಗೆಜ್ಜೆ, ದೇವಿ. ಕರೆಕ್ಟ್ ಅಲ್ವಾ? ದೇವಿ ಹೆಸರು ಹೇಳಿದ್ರೇನೆ ಕೈ ಕಾಲ್ ನಡುಗ್ತಾ ಇದೆ ನಿನಗೆ. ಅವಳಿಗೂ ನಿನಗೂ ಏನ್ ಸಂಬಂಧ? ಅವಳನ್ನ ನೋಡಿ ನೀನ್ ಯಾಕೆ ಹೆದರ್ಕೋಬೇಕು? ಅಂತ ತಪ್ಪನ್ನ ನೀನ್ ಏನ್ ಮಾಡಿದ್ಯಾ? ದೇವಿ, ನೀನ್ ಹೇಳಿದ ಲೊಕೇಶನ್ ಇದೆ. ಮೋಸ್ಟ್ಲಿ ನಿನ್ನ ಇಂಟರ್ವ್ಯೂ ಮಾಡೋ ಆಫೀಸ್ ಇದೆ ಅನ್ಸುತ್ತೆ. ಹೌದಾ, ಸರಿ. ಇದಕ್ಕೆ ಮುಂಚೆ ಯಾವ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ? ಎಷ್ಟು ಸಂಬಳ ಬರ್ತಿತ್ತು? ಎಷ್ಟು ಎಕ್ಸ್ಪೀರಿಯನ್ಸು? ಯಾವ ಡೀಟೇಲ್ಸ್ ಇಲ್ವಲ್ಲ ಈ ಸಿವಿಲಿ. ಸರ್, ಕೆಲಸ ಮಾಡೋ ಅಗತ್ಯ ಬಂದಿರ್ಲಿಲ್ಲ ಸರ್. ಅಂದ್ರೆ ಅಪ್ಪ ಅಮ್ಮನ ದುಡ್ಡಲ್ಲಿ ಬಿಟ್ಟಿ ತಿನ್ಕೊಂಡು ದಂಡಕ್ಕೆ ಬದುಕ್ತಾ ಇದೆಯಾ ಎಷ್ಟು ವರ್ಷ? ಸರ್, ಮನೆಯಲ್ಲಿ ತುಂಬಾ ಕಷ್ಟ ಇದೆ ಸರ್. ಪ್ಲೀಸ್ ಪ್ಲೀಸ್ ಕೆಲಸ ಕೊಡಿ ಸರ್. ಅಂದ್ರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಕಷ್ಟ ಬಂದಾಗ ಮಾತ್ರ ನಿಮಗೆಲ್ಲ ಕೆಲಸ ಮಾಡಬೇಕು ಅನ್ಸುತ್ತೇನೋ. ನಿಮ್ಮಂಥ ಸೋಮಾರಿಗಳಿಗೆ ಕೆಲಸ ಕೊಟ್ಬಿಟ್ರೆ ನಾನು ಕಂಪ್ನಿ ಬಾಗಿಲು ಮುಚ್ಕೊಂಡು ಮನೆಗೆ ಹೋಗ್ಬೇಕಾಗತ್ತಷ್ಟೇ. ನಡಿಯಮ್ಮ ಇಲ್ಲಿಂದ ಫಸ್ಟು ಹೊರಗೆ. ಏಯ್, ಏನಂದೆ? ನಾನ್ ಸೋಮಾರಿನಾ? ದಂಡಕ್ಕೆ ಊಟ ಮಾಡೋಳ? ಅಯ್ಯೋ ನಿನ್ನ. ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಮ್ಮ? ಅಯ್ಯೋ ಏನ್ ಮಾಡ್ತಿದ್ಯಮ್ಮ? ಅಯ್ಯೋ ಏನಮ್ಮ ನೀ ಏನ್ ಮಾಡ್ತಿದ್ಯಾ? ಏಯ್, ಇನ್ನೂ ಯಾಕಿಲ್ಲ ನಿಂತಿದ್ಯಾ? ನಡಿ ಹೊರಗೆ ಮೊದಲು. ಇನ್ನೊಂದು ಆಫೀಸ್ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದೆ. ಇರು ನಾನು ಬಂದೆ.
ಕ್ವಾಲಿಫಿಕೇಷನ್ನು ಚೆನ್ನಾಗಿದೆ, ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ, ನೋ ಪ್ರಾಬ್ಲಮ್. ಇವತ್ತೇ ನಿನ್ನ ಕೆಲಸಕ್ಕೆ ಜಾಯ್ನ್ ಆಗಿಬಿಡು. ಸಂಬಳನ 1 ತಿಂಗಳಾದ್ಮೇಲೆ ಫಿಕ್ಸ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್, ನಾನಿಲ್ಲಿ ಪರ್ಮನೆಂಟಾಗಿ ಕೆಲಸ ಮಾಡಕ್ಕೆ ಬಂದಿಲ್ಲ. ಮತ್ತೆ ಇವತ್ತು ಒಂದಿನ ಕೆಲಸ ಮಾಡಿ ಒಂದಿನದ ಪೇಮೆಂಟ್ ತಗೊಂಡು ಹೋಗ್ಬಿಡ್ತೀನಿ. ಮಂಡೇ CM ಥರ ಮಂಡೇ ವರ್ಕರ್ ಏನು ಕಾಮಿಡಿ ಮಾಡಕ್ಕೆ ಬರ್ತೀರಾ ಇಲ್ಲಿ? ಕತೆಗಳ ಹೇಗೆ ಕಾಣಿಸ್ತಾ ಇದ್ದೀನಿ ನಿನ್ನ ಕಣ್ಣು ನಾನು? ಟೈಮ್ ಬೆಲೆ ಗೊತ್ತಾ ನಿನಗೆ, ಇಡಿಯೇಟ್? ಇನ್ನೊಂದ್ಸಲ ಏನಾದರೂ ನೀನು ನೋಡಿದ್ರೆ ರಸ್ತೆಯಲ್ಲಿ ಅಡ್ಡಾಡ್ಡ ಮಲಸಿ ಲಾರಿ ಹಚ್ಚಿಬಿಡ್ತೀನಿ. ಹೋಗು. ಹೇಳಮ್ಮ, ದೇವಿಗೆ ನೀನ್ ಯಾಕೆ ಅಷ್ಟೊಂದು ಹೆದರ್ಕೋತಾ ಇದ್ಯಾ? ನಿಮ್ಮಿಬ್ರು ನಡುವೆ ಅಂತ ಸೀಕ್ರೆಟ್ ಏನು? ಹಾಗೆಲ್ಲ ಏನೂ ಇಲ್ಲ. ನಾನು ಹೇಳೋದನ್ನ ಕೇಳು. ಸುಮ್ಮನೆ ನೀನು ನಿನ್ ಗಂಡ ಮಗಳು ಸಂಸಾರ ಅಂತ ಸುಮ್ಮನೆ ಇದ್ದುಬಿಡು. ಇಲ್ವಾ, ಇಬ್ರನ್ನು ಕರ್ಕೊಂಡು ನಮ್ಮ ಮನೆಗೆ ಬಂದ್ಬಿಡು. ನಿನ್ಗಿರೋದು ಇದೆರಡೇ ಆಪ್ಷನ್ಸ್. ಒಂದು, ದೇವಿ ಬಗ್ಗೆ ನಿನಗೆ ಗೊತ್ತಿರೋ ರಹಸ್ಯನ ನನಗೆ ಹೇಳ್ಬಿಡು. ಇಲ್ಲ, ಮನೇಲಿ ತಪ್ಪಿಗೆ ಸುಮ್ಮನೆ ಇದ್ಬಿಡು. ಇದೆರಡೇ ಆಪ್ಷನ್ ನಿನಗಿರೋ. ಅದನ್ ಬಿಟ್ಟು ನನ್ ಧೈರ್ಯನ ಕಳಿಯೋ ತರ ಉಪದೇಶ ನೀನಂಗ್ ಕೊಡ್ಬೇಡ. ಮಾತಿಗ್ ಮಾತು ಕೌಂಟರ್ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ ರಚನಾ. ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದೇ ಮುಖ್ಯ. ಪ್ರಾಣ ಅನ್ನೋದು ಇದ್ರೇನೆ ತ್ರಾಣ. ಕ್ಷಣ ಕ್ಷಣಕ್ಕೂ ಯಾರಿಗೂ ಹೆದ್ರಿ ಸತ್ತೋಗೋದ್ಕಿಂತ ಹೊಡ್ದಾಡ್ ಸತ್ತೋಗೋಣ ಅನ್ನೋದೇ ನನ್ ಪಾಲಿಸಿ. ಕೇಳಲ್ವಾ ನೀನು? ಸರಿ, ನಿನ್ನಿಷ್ಟ. ನಿನ್ ಹೋರಾಟನ ನಿನ್ ಮನೆವರೆಗೂ ಮಾತ್ರ ಇಟ್ಕೋ, ನನ್ ಮನೆವರೆಗೂ ತರಬೇಡ. ನಿಧಿನ ನೀನು ನಿನ್ ವಿಷಯಕ್ಕೆ ಇನ್ವಾಲ್ವ್ ಮಾಡ್ಕೋಬೇಡ. ನಿಧಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆರ್ತಿಗೂ ತೇಜಾಗೂ ಕಾಲ ಪೂರ್ತಿ ನಾನು ಮುಖ ತೋರ್ಸಕ್ಕಾಗಲ್ಲ. ಹೆದ್ರು ಬೇಡ, ನನ್ ಯುದ್ಧನ ನಾನೇ ಮಾಡ್ತೀನಿ. ನನ್ನಿಂದ ನಿಧಿಗೆ ಯಾವ ತೊಂದ್ರೆನೂ ಆಗಲ್ಲ. ಸರಿ, ನಾನು ಹೊರಡ್ತೀನಿ.